ನಾನು ನಿಮ್ಮವನು. ಇವತ್ತು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ವೃತ್ತಿಯಿಂದ ಬಂದು ಸ್ವಲ್ಪ ಬ್ರೈನ್ ಓಡಿಸಿ ಶಾಸಕನಾಗಿದ್ದೀನಿ. ಮೊದಲು ನೀವೇನು ಮಾಡ್ತಿದ್ರಿ ಅದೇ ಕೆಲಸ ನಾನು ಮಾಡ್ತಾ ಇದ್ದೆ, ಸ್ವಲ್ಪ ಅಪ್ಗ್ರೇಡಲ್ಲಿ ಮಾಡ್ತಾ ಇದ್ದೆ. ಇವತ್ತು ಶಾಸಕನಾಗಿ ಅಪ್ಗ್ರೇಡ್ ಆಗಿ ಬಂದು ಕೂತಿದ್ದೀನಿ. ನಿಮ್ಮ ಕಷ್ಟ ನಿಮ್ಮೆಲ್ಲರಿಗಿಂತ ನನಗೆ ಗೊತ್ತು. ಯಾಕೆಂತ ಹೇಳಿದ್ರೆ MSOದಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದವನು, ಅನಲಾಗು ಡಿಜಿಟಲ್ ಎರಡೂ ಇರ್ಬೇಕಾದ್ರೆ ಮಧ್ಯದಲ್ಲಿ ನಾನು ಇದ್ದವನು. ಅದೇನು ಇದೇನು ಈಗೇನಾಗ್ತಾ ಇದೆ, ನಾಳೆ ಏನಾಗುತ್ತೆ, ನಾಡ್ದೇನಾಗ್ಬೋದು ಅಂತ ಅನಾಲಿಸಿಸ್ ಮಾಡೋದು ನನಗೆ ಗೊತ್ತಿರೋದ್ರಿಂದ ನಿಮ್ಮ ವ್ಯಾಪಾರ ನಿಮ್ಮ ಹೇಳ್ಬೇಕಂದ್ರೆ ನಿಮ್ಮ ವ್ಯವಹಾರ ನನಗೂ ಗೊತ್ತು. ಇವತ್ತು ಮಂಜು ಅವರು ಬಹಳ ಪ್ರೀತಿಯಿಂದ 5ನೇ ವರ್ಷದ ಡಿಜಿಟಲ್ ಅನ್ನ ಕಾರ್ಯಕ್ರಮವನ್ನ ಮಾಡಿದ್ದಾರೆ. 4 ವರ್ಷ ತಪ್ಪಿಸ್ಕೊಂಡಿದೆ ನಾನಾ ಕಾರಣಗಳಿಗೆ ಹೇಳಿ. ಈ ಸರಿ 1 ತಿಂಗಳಿಂದ ನಾನು ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದೆ, ನಿಮ್ಮ ಕಾರ್ಯಕ್ರಮ ಯಾವಾಗ ಅಂತ. ಈ ಸರಿ ಮಾತ್ರ ತಪ್ಪಿಸ್ಕೊಳ್ಳಲ್ಲ ಸರ್, 100% ಬರ್ತೀನಿ. ಯಾಕಂದ್ರೆ ನಮ್ಮೂರವರು ಒಂದು ಕೇಬಲ್ MSO ಮಾಡೋದು ಅಷ್ಟು ಸುಲಭ ಅಲ್ಲ. ರಾಕ್ಷಸರ ಮಧ್ಯೆ ರಾವಣರ ಮಧ್ಯೆ ರಾಮ ಇದ್ದ ಹಾಗೆ ಮಂಜು ಕೇಬಲ್ MSOನ ಮಾಡಿ 5 ಲಕ್ಷ ಬಾಕ್ಸ್ ಅನ್ನ ಕರ್ನಾಟಕದಲ್ಲಿ ಫೀಡ್ ಮಾಡಿದ್ದಾರೆ ಅಂದ್ರೆ ಅದಂತೂ ಸಣ್ಣ ಮಾತಲ್ಲ. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಮೈಸೂರು ರೋಡಲ್ಲಿ ಬರ್ಬೇಕಾದ್ರೆ ಟೊರಿನೋ ಅಂತ ಹೇಳಿ ಒಂದು ಬೋರ್ಡ್ ಕಾಣುತ್ತೆ ಅಷ್ಟೇ, ಅದು ಫ್ಯಾಕ್ಟ್ರಿ ಟೊರಿನೋ ಅಂತ ಒಂದು ಕಾಣುತ್ತೆ. ಅದು ಕರ್ನಾಟಕದ ನಮ್ಮ ನೆಲದ ಒಂದು ಜ್ಯೂಸ್ ಅಂತೀರ, ಕೂಲ್ ಡ್ರಿಂಕ್ಸ್. ಆ ಟೈಮಲ್ಲಿ ಕೊಕೋ ಕೋಲಾ ಪೆಪ್ಸಿಗಳು ಬಂದು ಟೊರಿನೋ ಎಷ್ಟು ರೇಟ್ ಇಟ್ಟಿದ್ದಾರೆ ಅಂತ ನೋಡಿದ್ರು. ಟೊರಿನೋ 4 ರೂಪಾಯಿ ಇಟ್ಟಿದ್ರು. ಕೊಕೋ ಕೋಲಾದಲ್ಲಿ 2 ರೂಪಾಯಿ ಕೊಟ್ಬಿಡೋಣ ಅಂದ್ರು, ಪೆಪ್ಸಿನ 2 ರೂಪಾಯಿ ಕೊಡೋಣ ಅದು. ಇಬ್ರು ಅಮೆರಿಕ ಕಂಪನಿ ಮಾತಾಡ್ಕೊಂಡು 2 ರೂಪಾಯಿಗೆ 2 ವರ್ಷ ಕೊಟ್ಟರು. ಟೊರಿನೋ ಬಾಕ್ಲಾಕ್ತು ಮಾರನೆಗೆ 12 ರೂಪಾಯಿ ಇಟ್ರು ರೇಟ್ನ. ಯಾರು? ಪೆಪ್ಸಿ ಮತ್ತೆ ಕೊಕೋ ಕೋಲಾ ಇಬ್ರು ಮಾತಾಡ್ಕೊಂಡ್ರು, 12 ರೂಪಾಯಿ ಇಟ್ರು. ಆ ಥರ ಇವತ್ತು ನ್ಯಾಷನಲ್ MSOಗಳ ಆದಿ ಮತ್ತು ಮಂಜು ಅವರ ಟೊರಿನೋ ಕಂಪನಿ. ನೀವೇನಾದರೂ, ನಾನು ಕೂಡ ನ್ಯಾಷನಲ್ MSOದಲ್ಲಿದ್ದೆ, ನನಗೊಬ್ಬ ಒಂದು ಸುಪಾರಿ ಕೊಟ್ಟಿದ್ದ. ಏನಂದ್ರೆ ಮಂಜು ಬಾಕ್ಸ್ನೆಲ್ಲ ಹೊಡಿಬೇಕು, ನಿಮಗೆ 20 ರೂಪಾಯಿ ಕಮಿಷನ್ ಕೊಡಿಸ್ತೀನಿ, ನಿಮ್ಮ ಹುಡುಗರನ್ನೆಲ್ಲ ಹಾಕಿ ಡಿಜಿಟಲ್ನ ಮುಗಿಸ್ಬೇಕಾಗತ್ತೆ. ನಾನು ಹೇಳಿದೆ ಅದು ಕನ್ನಡಿಗರ MSO, ಕರ್ನಾಟಕದ MSO, ಮಂಜು MSO ಹೊಡೆಯೋದಕ್ಕೆ ನಾನಂತೂ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದೆ. ಅಲ್ಲ ಈ ಫ್ಯಾಕ್ಟ್, ಅದು ಹೆಸರು ಹೇಳಿದ್ರೆ, ಯಾಕಂದ್ರೆ ನಾಳೆ ನೀವು ಅವ್ರ ಜೊತೆ ವ್ಯಾಪಾರ ಮಾಡಿರ್ತಾರೆ, ನಮ್ಮವರು ಕೂಡ ಕೇಬಲ್ ಚಾನಲ್ ಫೀಡ್ ಮಾಡಿರ್ತಾರೆ, ಹೇಳಲ್ಲ. ನಾನು ಮೊನ್ನೆ ಅವನಿಗೆ ಹೇಳಿದೆ, ನೀವಿವತ್ತು ಇನ್ನೊಂದು ಉದಾಹರಣೆ ನಿಮಗೆ ಕೊಡಬೇಕು. ನಾನು ಮತ್ತೆ ಈ ರಾಜ್ಯದ ಪವರ್ಫುಲ್ ಮಂತ್ರಿ ಇಬ್ರು ಸೇರಿ ಒಂದು MSOಗೆ ದುಡ್ಡು ಕೊಟ್ಟಿದ್ವಿ, ದುಡ್ಡು ಹಾಕಿದ್ವಿ. ಏನ್ ರಂಗಣ್ಣ ನಿಮಗೂ ಗೊತ್ತು, ಕಳ್ಕೊಂಡಿದೀವಿ. ಅದಿರ್ಲಿ, ಈ ಪಾಪ ಅವ್ರು MSO ನಡೆಸ್ತಾ ಇದ್ರು, ನಮಗೂ ತಿಂಗಳ ಏನೋ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು. ಈ ನಮ್ಮ ಬಾಸ್ ಹತ್ರ ಏನ್ ಮಾಡಿದ್ರು, ಒಬ್ಬ ಬಂದ ಕ್ವಶನ್ನು ಮಾರ್ಕು ಎಲ್ಲ ಹಾಕಿ ಅಮೆರಿಕಾಗ ಒಂದು ಫೋನ್ ಎಲ್ಲ ತಿರುಗಿಸಿ 150 ಕೋಟಿ ರೂಪಾಯಿ ಕೊಡ್ತೀವಿ ಸರ್, ನೀವು ಈ MSOನ ನಮಗೆ ಮಾರಿಸ್ಬೇಕು, ನಾವು ನಿಮಗೆ 150 ಕೋಟಿ ಕೊಡ್ತೀನಿ ಅಂತ ಲೆಕ್ಕನೂ ಕೊಟ್ಟ. ನಾನು ನಮ್ಮ ಇಬ್ರು ಸೇರ್ಕೊಂಡು ದಿನ 1 ತಿಂಗಳು ವರ್ಕೌಟ್ ಮಾಡಿ ಆ ಸಂಸ್ಥೆನ ಅದಕ್ಕೆ ಮಾರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಎಲೆಕ್ಷನ್ ಹತ್ರ ಇತ್ತು, ದುಡ್ಡು ಬೇಕಲ್ಲ ಅಂತ. ದೇವರಾಣಿಗೆ ಇವತ್ತು ದುಡ್ಡು ಬರಲಿಲ್ಲ ನಮಗೆ. ಅವನು MSO ಯಾರು ಅಮೆರಿಕ ಆಫ್ರಿಕಾ ಅಂತ ತೋರಿಸ್ತಾ ಇದ್ದಲ್ಲ, ಅವ್ನು ನಮ್ಮ MSO ತಗೊಳ್ಳಿಲ್ಲ. ಆದ್ರೆ ನಮ್ಮಿಂದ ಆಗಿದ್ದ ತಪ್ಪು ಅಂದ್ರೆ ಕರ್ನಾಟಕದ ಒಂದು MSO ಬಾಗ್ಲಾಕಂಗೆ ಮಾಡಿ ಇವಾಗ ತಮಿಳ್ನಾಡವನು ಯಾರೋ ಒಬ್ಬ ತಗೊಂಡಿದ್ದಾನೆ. ನನ್ನ ಚಾನಲ್ನೇ ಆಫ್ ಮಾಡಿದ. ಮೊನ್ನೆ ಹೇಳಿದೆ, ನೀನು ಆಫೀಸ್ ಉಡಾಯಿಸ್ಬಿಡ್ತೀನಿ ಚಾನಲ್ ಅನ್ ಮಾಡು ಅಂತ. ಹಂಗೆ ನಾವು ನಮ್ಮ ಕನ್ನಡಿಗರ MSOಗಳ ಜೊತೆ ಜಗಳ ಆಡ್ಬೋದು, ಮಾಡ್ಬೋದು. ನೀವು ಇನ್ನೊಂದು ತಿಳ್ಕೊಳ್ಳಿ, ಮಂಜು ಅಂತವ್ರು ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಫುಟ್ಬಾಲ್ ಆಡ್ದಂಗೆ ಆಡ್ತಾರೆ ನ್ಯಾಷನಲ್ MSOಗಳು. ಇವತ್ತು ನೀವು ಮಂಜು ಹತ್ರ ಬೇಕಾದ್ರೆ ಗಲಾಟೆ ಮಾಡಿ 10 ರೂಪಾಯಿ ಕಡಿಮೆ ಮಾಡಿಸ್ಕೋಬಹುದು, ಬಾಕ್ಸ್ ಇಸ್ಕೋಬಹುದು. ಮಂಜು ಇಲ್ಲ ಅಂತ ತಿಳ್ಕೊಳ್ಳಿ, ಬರೀ 4 ನ್ಯಾಷನಲ್ MSO ಇದ್ರು ಅಂತ ತಿಳ್ಕೊಳ್ಳಿ. ಡೆಲ್ಲಿಲಿ ಮೀಟಿಂಗ್ ಮಾಡಿ 500 ರೂಪಾಯಿ ಮಾಡ್ತಾರೆ. ನೀವು ಯಾರನ್ನ ಮೀಟ್ ಆಗಕ್ಕಾಗಲ್ಲ, CO ಮೀಟ್ ಆಗಕ್ಕಾಗಲ್ಲ. ಇಲ್ಲಿ ಯಾವನ ಬಡಪಾಯಿ ಅವ್ರದ್ದು ಏಜೆಂಟ್ ಇರ್ತಾನೆ, ಅವ್ನು ಹೊಡ್ಕೊಂಡು ಏನು ಮಾಡ್ತೀರಾ, ನೀವು 500 ರೂಪಾಯಿ ಕೊಡಲೇಬೇಕಾಗತ್ತೆ. ಅದೇ ಕರ್ನಾಟಕದ MSO ಇದ್ರೆ ನೀವು ಇವ್ನಿಟ್ಟು ಅವ್ನು ಎದುರಿಸ್ಬೋದು. ನಾನು ಇಲ್ಲ ಅಂದ್ರೆ ಡಿಜಿಟಲ್ಗೆ ಹೋಗ್ತೀನಿ ಅಂತ. ಡಿಜಿಟಲ್ಲೇ ಮುಚ್ಚಿದ್ರೆ ನ್ಯಾಷನಲ್ MS ಹತ್ರ ಹೊಡೆದಾಡಿ ಯಾರ ಹತ್ರ ಫೈಟ್ ಮಾಡ್ತೀರಾ ನೀವು, ಯಾರ ಹತ್ರ ಕಡಿಮೆ ಮಾಡಿಸ್ಕೋತೀರಾ? 2 ತಿಂಗಳು ಫ್ರೀ ಕೊಡ್ಬೋದು, ಆತ್ಮೀಯವರು ಇನ್ನೊಬ್ರು 2 ತಿಂಗಳಾದ್ಮೇಲೆ ದುಡ್ಡು ಕಟ್ಟಬೇಕು ನೀವು. ಅದಕ್ಕೆ ಕನ್ನಡದ ನೆಲದ ಕನ್ನಡಿಗರ MSOವನ್ನು ಉಳಿಸಿ, ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇನ್ ಕೇಬಲ್ ಅಲ್ಲಿ 10 ಲಕ್ಷ ಬಾಕ್ಸ್ ಮಾಡಿದವನು, ಹಾಸನದಲ್ಲಿ ದೇವೇಗೌಡರ ಮೇಲೆ ಫೈಟ್ ಮಾಡಿ ಹಾಸನದಲ್ಲಿ ಕೇಬಲ್ ಹಾಕಿದವರು. ಆದ್ರೆ ನಮಗೆ ಅರ್ಥ ಆಗಿದ್ದು, ಕನ್ನಡಿಗರ MSO ಇದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಮುಂದಕ್ಕೆ ಹೋಗುತ್ತೆ. ರಿಲಯನ್ಸ್ ಬರ್ತಾ ಇದ್ದಾರೆ, ಕೇಬಲ್ ಫ್ರೀ ಕೊಡ್ತಾರೆ, TV ಫ್ರೀ ಕೊಡ್ತಾರೆ, ನಿಮ್ಮೆಲ್ಲ ವ್ಯಾಪಾರವನ್ನ ನಾಶ ಮಾಡ್ತಾರೆ.
ಅವ್ರನ್ನ ಎದುರಿಸ್ಬೇಕಾದ್ರೆ ಕನ್ನಡಿಗರ MSOನ ಉಳಿಸ್ಕೊಳ್ಳಿ, 5 ರೂಪಾಯಿ 10 ರೂಪಾಯಿ ಅವ್ರ ಜೊತೆ ಜಗಳ ಆಡಿ ಕನ್ನಡಿಗರ ಕೇಬಲ್ ಅನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಬೇಕಾಗತ್ತೆ ಅನ್ನೋದು ನನಗೆ ಗೊತ್ತಿರೋದನ್ನ ನೇರವಾಗಿ ಹೇಳಿದೀನಿ. ಮಂಜು ಅವರು ಪ್ರೀತಿಯಿಂದ ಮಾಡಿದ್ದಾರೆ, ಧೈರ್ಯದಿಂದ ಮಾಡಿದ್ದಾರೆ. ನ್ಯಾಷನಲ್ MSOಗಳನ್ನ ಇವತ್ತಿನ ನಷ್ಟದ ವಿಚಾರದಲ್ಲಿ ಎದುರಿಸೋದಕ್ಕೆ ಅಷ್ಟು ಸುಲಭ ಅಲ್ಲ. ಈ ಸಂಸ್ಥೆ ನಿಮ್ದು ಅಂತ ತಿಳ್ಕೊಳ್ಳಿ. ನಾನು ಮಂಜುನ ಹೊಗಳ್ತಾ ಇಲ್ಲ, ಆದ್ರೆ ಮಂಜು ಅವರು ಯಾವ್ದಾದ್ರು ಒಂದು ಚಾನೆಲ್ ಹೇಳಿದ್ರೆ ಆನ್ ಮಾಡಿ ಆಮೇಲೆ ದುಡ್ಡು ಕೇಳ್ತಾರೆ, ಇಲ್ಲ ಕೇಳಲ್ಲ. ನ್ಯಾಷನಲ್ MSO ಹತ್ರ 25 ಪೇಜ್ ಅಗ್ರಿಮೆಂಟ್ ಸೈನ್ ಮಾಡಬೇಕು, 2 ಕೋಟಿ ರೂಪಾಯಿ ಕ್ಯಾರೇಜ್ ಫೀಸ್ ಕೊಡಬೇಕು, ಕೇಬಲ್ ಆಪರೇಟರ್ ನೀವು ದುಡ್ಡು ಕಟ್ಟಬೇಕು. ನಮ್ಮ ಹತ್ರನೂ ದುಡ್ಡು ಕಿತ್ಕೊಳ್ತಾರೆ, ನಿಮ್ಮ ಹತ್ರನೂ ದುಡ್ಡು ಕಿತ್ಕೊಳ್ತಾರೆ, ಲಾಭ ಅವ್ರು ಮಾಡ್ಕೊಳ್ತಾರೆ. ನೀವು ಅವ್ರನ್ನ ಹೋಗಿ ನೋಡಕ್ ಹೋದ್ರೆ ರಿಸೆಪ್ಷನ್ ಅಲ್ಲಿ ಕೂರಿಸ್ತಾರೆ. ಮಂಜುದ್ ಹಂಗಲ್ಲ, ನೀನು ಹೋಗಿ ಕಂಟ್ರೋಲ್ ರೂಮಲ್ಲಿ ಹೋಗ್ಬಿಟ್ಟು ನಿನ್ ಚಾನಲ್ ಬಾಕ್ಸ್ ಇದೆಯಾ ಅಂತ ನೋಡಿ ಬರ್ಬೋದು. ಇದು ಕನ್ನಡಿಗರ ತಾಕತ್ತು, ಕನ್ನಡಿಗರ ಮನೆಯ MSO. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವತ್ತು ಪೇಪರ್ ಹಾಕೋ ಹುಡುಗರುಗಳಿಗೆಲ್ಲ ನಮ್ಮ ಸರ್ಕಾರ ಅವ್ರಿಗೆ ವಿಮಾ ಯೋಜನೆಯನ್ನ ಕೊಟ್ಟಿದ್ದೀವಿ. ನಿಮ್ಮ ಸಂಘ ಮಾಡಿಕೊಂಡು ನಂತರ ಬನ್ನಿ. ನಮ್ಮ ಸರ್ಕಾರದಿಂದ ಏನು ಕೇಬಲ್ ಪಾಪ ವೈರ್ ಹಾಕೋ ಹುಡುಗರು ಕರೆಂಟ್ ಹೊಡೆದು ಅದು ಹೊಡೆದು ಆಕ್ಸಿಡೆಂಟ್ ಆಗಿ ಏನು ದುರಂತಕ್ಕೊಳಗಾಗ್ತಾ ಇದ್ದಾರೆ, ಅವ್ರಿಗೂ ವಿಮಾವನ್ನ ಸರ್ಕಾರದ ಮಟ್ಟದಲ್ಲಿ ಕೇಳೋಣ. ಇದೊಂದು ದೊಡ್ಡ ಉದ್ಯಮ, ಲಕ್ಷಾಂತರ ಜನ ಈ ಬಿಸ್ನೆಸ್ ಅನ್ನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಂಬಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಿಮ್ಮ ಜೀವವನ್ನ ಕಾಪಾಡೋದು ನಮ್ದು. ಒಗ್ಗಟ್ಟಿಂದ ಎಲ್ಲರೂ ಕಾಲೆಳಿಬೇಡಿ, ಒಗ್ಗಟ್ಟಿಂದ ಬನ್ನಿ. ಸರ್ಕಾರ ಮಟ್ಟದಲ್ಲಿ ನಿಮ್ಮ ಕೇಬಲ್ ಆಪರೇಟರ್ಗಳಿಗೂ ಹುಡುಗರಿಗೂ ಆರೋಗ್ಯ ವಿಮೆಯನ್ನ ಕೇಳೋಣ. ನಾನು ನಿಮ್ಮ ಜೊತೆ ಅದು ಸಿಗೋವರೆಗೂ ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.